ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮ ದಿನಾಚರಣೆ 18ನೇ ಸಾಂಸ್ಕೃತಿಕ ಸಂಚಲನ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮ ದಿನಾಚರಣೆ ಪ್ರಯುಕ್ತ 18ನೇ ಸಾಂಸ್ಕೃತಿಕ ಸಂಚಲನ ಕಾರ್ಯಕ್ರಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿನ ನಯನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಳೆದ 5 ವರ್ಷಗಳಿಂದ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲೆಮರೆಯ ಕಾಯಿಗಳನ್ನ ಗುರುತಿಸುವ ವಿಶೇಷ ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಬಾರಿಯ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಉಪಲೋಕಾಯುಕ್ತರಾದ ಗೌರವಾನ್ವಿತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಉದ್ಘಾಟಿಸಿದರು. ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಗಂಡಸಿ ಸದಾನಂದ ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಮಂಜುನಾಥ್ ಬಾಬು, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರಾದ ಡಾಕ್ಟರ್ ಟಿ ಶಿವಕುಮಾರ್, ನಗರ್ ನವಿಲೆ ಜೂನಿಯರ್ ಅಪ್ಪು ಖ್ಯಾತಿಯ ಮೂಡಲಗಿ, ಕೆಜಿಎಫ್ ಖ್ಯಾತಿಯ ನಟ ಅನ್ಮೋಲ್ ವಿಜಯ ಭಟ್ಕಳ್, ಭೈರವಿ ನಾಟ್ಯ ಕಲಾರೂಪ ಸಂಸ್ಥೆ ಸಂಸ್ಥಾಪಕಿ ರೂಪಾ ಹೃಷಿಕೇಶ್ ಮತ್ತು ಸುಹಾಲಯ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ವೀರಭದ್ರಸ್ವಾಮಿ, ವಿಕಾಸ ಮೊದಲಾದವರು ಭಾಗವಹಿಸಿದರು. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ ವತಿಯಿಂದ ಆಯೋಜಿಸಲ್ಪಟ್ಟ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮೆರೆದ 12 ಮಂದಿ ಸಾಧಕರಿಗೆ ಪ್ರಶಸ್ತಿಯನ್ನ ನೀಡಿ ಪುರಸ್ಕರಿಸಲಾಯಿತು. ಕಾರ್ಯಕ್ರಮದ ಸಾಂಸ್ಕೃತಿಕ ಸಂಜೆಯಲ್ಲಿ ಹಲವಾರು ಸಂಘ ಸಂಸ್ಥೆಯ ಗಾಯಕರು, ಕಲಾವಿದರು ಸಂಗೀತ ಹಾಗೂ ವೈವಿಧ್ಯಮಯ ನೃತ್ಯ ಪ್ರದರ್ಶನವನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ 400ಕ್ಕೂ ಹೆಚ್ಚು ಸಭಿಕರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಕೆಎಸ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಲಾವೇದಿಕೆ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಇದರ ಸಂಯೋಜನೆಯ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ 18ನೇ ಸಾಂಸ್ಕೃತಿಕ ಸಂಚಲನ ಮತ್ತು ಇದು ನಿಮ್ಮ ಕಲಾವಾಹಿನಿಯ 51ನೆಯ ಕಾರ್ಯಕ್ರಮ. ಸುಸಜ್ಜಿತವಾಗಿ ಏರ್ಪಡಿಸಿರ್ತಕ್ಕಂತಹ ಮತ್ತು ಸರ್ವಾಂಗ ಪ್ರಬಲ ಆಟಗಾರ ಅಂದರೆ ತಪ್ಪಾಗಲಾರದು ಶ್ರೀ ಕಿಶೋರ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ, ಇದು ನಿಮ್ಮ ವಾಹಿನಿ ಕಲಾವೇದಿಕೆ. ವಿಶೇಷವಾಗಿ ಈ ದಿನದ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಈ ನಿಮ್ಮ ವಾಹಿನಿ ಕಲಾವೇದಿಕೆಯ ಸಂಬಂಧಪಟ್ಟಂತಹ ಎಲ್ಲ ಕಾರಣೀಭೂತ ಕಾರ್ಯಕರ್ತರು ಕಿಶೋರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ನೀವು ಇದಕ್ಕೆ ಉದ್ಘಾಟಕರಾಗಿ ಬರಬೇಕು ಮತ್ತು ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಬೇಕು ಅಂತಂದು ನನ್ನನ್ನು ಬಂದು ವಿನಂತಿ ಮಾಡಿಕೊಂಡರು. ನಾನು ಸಾಮಾನ್ಯಕ್ಕೆ ನನಗೆ ಯಾವುದೇ ಬೇರೆ ಫ್ರೀ ಆಕ್ಯುಪೇಷನ್ ಅಂತಂದರೆ ಮುಂಚೆನೇ ನಿಗದಿತವಾದಂತಹ ಯಾವುದೇ ಕಾರ್ಯಕ್ರಮಗಳಿಲ್ಲದೇ ಇದ್ದರೆ ನಾನು ಇಂಥ ಕಾರ್ಯಕ್ರಮವನ್ನು ನನ್ನ ಜೀವನದಲ್ಲಿ ಸಾಮಾನ್ಯಕ್ಕೆ ತಪ್ಪಿಸ್ಕೊಳ್ಳೋದು. ಕಿಶೋರ್ ಕುಮಾರ್ ಮತ್ತು ಅವರೆಲ್ಲ ತಂಡದವರಿಗೆ ನಾನು ಶುಭ ಕೋರ್ತಿದ್ದೀನಿ. ಯಾಕಂದರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಬರುವಂಥ ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಿ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಇಡೀ ಪ್ರಪಂಚದಾದ್ಯಂತ ನೀವು ಮಾಡಲಿಕ್ಕೆ ದೇವರು ನಿಮಗೆ ಶಕ್ತಿ ಕೊಡಲಿ, ನಿಮಗೆ ಒಂದು ಮನಸ್ಸು ಕೊಡಲಿ, ಮತ್ತು ನಿಮಗೆಲ್ಲರೂ ಸಹಕಾರ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಮಸ್ಕಟ್ನಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರಿ, ಮಸ್ಕಟ್ ಅಷ್ಟೇ ಅಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ತಾವು ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ಹಾರೈಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ದಯಮಾಡಿ ತಮ್ಮಲ್ಲಿ ಕ್ಷಮೆ ಕೋರ್ತಾ ಇದ್ದೀನಿ ಮತ್ತು ಆಯೋಜಕರಲ್ಲಿ ಕ್ಷಮೆ ಕೋರ್ತಾ ಇದ್ದೀನಿ. ನಾನು ಅರ್ಜೆಂಟಾಗಿ ಹೋಗಬೇಕಾಗಿರೋದ್ರಿಂದ ಇಲ್ಲಿಂದ ತೆರಳಿಕ್ಕೆ ತಮ್ಮ ಅನುಮತಿ ಕೋರಿ ನಾನು ಹೊರಡ್ತಿದ್ದೀನಿ. ದಯವಿಟ್ಟು ಉಪಲಕ್ಷ್ಯ ಸಾಹೇಬರು ನನ್ನ ಕ್ಷಮಿಸಬೇಕು ಸರ್. ಇಲ್ಲಿಂದ ಹೊರಡಲಿಕ್ಕೆ ತಮ್ಮ ಅನುಮತಿಯನ್ನು ಸಹ ಕೋರ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಅತ್ಯಂತ ಯಶಸ್ವಿಯಾಗಿ ಕನ್ನಡದ ಹಿರಿಮೆ
ನಮ್ಮ ಕನ್ನಡದ ಗಡಿಯನ್ನು ದಾಟಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಕನ್ನಡದ ಕಂಪನ್ನು ಹಸರಿಸಲಿ ಅಂತ ಹೇಳ್ಕೊಳ್ತಾ ವಿಶ್ವ ಕನ್ನಡದ ಮಸ್ಕತ್ನಲ್ಲಿ ನಡೆಯುವ ವಿಶ್ವ ಕನ್ನಡ ಕಿಶೋರ್ ಅವರು ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್. ವಿಶೇಷವಾಗಿ ಬೆಂಗಳೂರು ನಗರದ VVIP ಭದ್ರತಾ ವಿಭಾಗದ DC. ನಿಮ್ಮ ವಾಹಿನಿ ಸಂಸ್ಥೆಯ ಮುಖ್ಯಸ್ಥರು ಕಿಶೋರ್ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಮತ್ತು 3ನೇ ವಿಶ್ವ ಕನ್ನಡ ಹಬ್ಬದ ನಮ್ಮ ಪದಾಧಿಕಾರಿಗಳಾದ ನಮ್ಮ ಗೋಶಾಲ ವೆಂಚರ್ನ ವಿಕಾಸ್ ಅವರೇ, ಮತ್ತು ನಮ್ಮ ಕಮಿಟಿಯಿಂದ ಬಂದಿರತಕ್ಕಂಥ ಪುಷ್ಪ ಅವರೇ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ. ಈಗಾಗಲೇ ಹೇಳ್ದಂಗೆ ಸಾಹೇಬರು ಈ ನಮ್ಮ ಕಿಶೋರವ್ರ ಬಗ್ಗೆ ನಮಗೆ ಭಾಳ ಅಭಿಮಾನ ಪ್ರೀತಿ. ಯಾಕೆಂದರೆ ಅವರ ಒಂದು ಕಾರ್ಯಕ್ರಮದ ಒಂದು ಶಿಸ್ತು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳು ಭಾಳ ಅದ್ಭುತ. ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ಬೇಕಾದಷ್ಟು ಸೇವೆಗಳನ್ನು ಮಾಡಿದ್ದಾರೆ. ಅವರ ಸೇವೆಗಳನ್ನು ಹೇಳ್ತಾ ಹೋದರೆ ಸಮಯ ಸಾಲಲ್ಲ, ಹಾಗಾಗಿ ನಾನು ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಒಂದು ವೇದಿಕೆ ಸಿಗಬೇಕು ಅಂದರೂ ಎಷ್ಟು ಅವಮಾನಗಳಾಗ್ತಿತ್ತು, ವೇದಿಕೆಗಳು ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಮೊದಲಿಗೆ ಪ್ರಾರಂಭದಲ್ಲಿ ವೇದಿಕೆ ಕೊಟ್ಟಂಥವ್ರು ನನ್ನ ಸಹೋದರ ಸದಾನಂದ ಸ್ವಾಮಿಯವರು. ನಾನು ಯಾವತ್ತೂ ಮರೆಯಲ್ಲ ಅವರನ್ನು. ಹಾಗಾಗಿ ಇವತ್ತು ವೇದಿಕೆನ ಕಲ್ಪಿಸ್ಕೊಡ್ತಾ ಇರೋವಂಥವ್ರು ನಮ್ಮ ಕಿಶೋರ್ ಅವರು. ಇವತ್ತು ನೋಡಿ, ಇವತ್ತೆಲ್ಲ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ವೇದಿಕೆ ಸಿಕ್ಕಿದೆ. ಇವರೆಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಲಾವಿದರಾಗಿ ಬೆಳೀತಾರೆ. ಅದರದ್ದು ಪುಣ್ಯ ನಮ್ಮ ಕಿಶೋರ್ ಅವರಿಗೆ ಸಿಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಹೇಬರು ಗುರುಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು. ಆದರೆ ಇವತ್ತು ನಾವು ಕೂಡ ಗುರುಗಳಂದರೆ ಇವತ್ತು ಕೂಡ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೀವಿ. ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಂಸ್ಥೆ ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರುವಂಥದ್ದು. ಈಗಾಗಲೇ ಸುಮಾರು ದೇಶಗಳಲ್ಲಿ ನಮ್ಮ ಸಂಸ್ಥೆ ಬೆಳೆದು ನಿಂತಿದೆ. ಇವತ್ತು ನಮ್ಮ ಕಿಶೋರ್ ಅವ್ರನ್ನ ರಾಜ್ಯ ಮಟ್ಟದ ರಾಜ್ಯಕ್ಕೆ ಅವ್ರನ್ನ ಉಪಾಧ್ಯಕ್ಷನಾಗಿ ನೇಮಕ ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲರ ಆಶೀರ್ವಾದ ಸಹಕಾರ ಇರಬೇಕು ಅಂತ ನಾನು ಕೇಳ್ಕೊತೀನಿ. ನನಗೆ ಅವಕಾಶ ಕೊಟ್ಟಂಥ ಕಿಶೋರ್ ಅವರು ಮತ್ತು ಎಲ್ಲರಿಗೂ ಒಂದಿಷ್ಟ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಿಜವಾಗ್ಲೂ ಕಿಶೋರ್ ಸರ್ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂದರೆ ಭರತನಾಟ್ಯ ಮತ್ತು ಸಂಗೀತ ಇದೆಲ್ಲ ಕೂಡ ದೇವರಿಗೆ ಹತ್ರ ಆಗುವಂತಹ ದಾರಿ. ಸೊ ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗೋದಿಲ್ಲ. ಇವಾಗಿನ ಜನ್ರೇಷನಲ್ಲಿ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿನ ಉಳಿಸೋದು ತುಂಬ ಒಂಥರ ಕಷ್ಟವಾದ ಸನ್ನಿವೇಶ ಅನ್ನಿಸ್ತಾ ಇದೆ. ಸೊ ಅಂಥದ್ರಲ್ಲಿ ಕಿಶೋರ್ ಸರು ಯಾವಾಗಲೂ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆ ಚಾನ್ಸ್ ಕೊಡ್ತಾರೆ. ಸೊ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಉಳಿಲಿ ಅಂತ. ಸೊ ಅದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಹಾಗೆ ನಮ್ಮ ಕನ್ನಡದ ಕಂಪು ಬೇರೆ ದೇಶದಲ್ಲೂ ಕೂಡ ಹಬ್ತಾ ಇದೆ ಅಂದರೆ ನಿಜಕ್ಕೂ ಖುಷಿ ಆಗುತ್ತೆ. ಸೊ ನಿಮ್ಮ ಈ ಕೆಲಸಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್.